ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಇಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರ ಸಹಿತ ವಂದಿಸುತ್ತಾ ಪ್ರಿಯರಾದಂಥ ಮಗುಲ್ಪೇಟೆ ಸಾಹೇಬ್ರೆ ಹಾಗೂ ಜಮೀರ್ ಅಹಮದ್ ಅವರೇ ಹಾಗೂ ದುಂಡು ಸರ್ ಹಾಗೂ ಗುರುಗಳವರೇ, ಇವತ್ತಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ತಮ್ಮದೇ ಆದಂಥ ಒಂದು ಚಾನಲ್ನಲ್ಲಿ ಸನ್ಮಾನ್ಯ KKRT ಅಧ್ಯಕ್ಷರಾದಂಥ ಅರುಣ್ ಪಾಟೀಲ್ರವರು ನಿನ್ನೆ ಘಟನೆ ಕುರಿತು ಅವರು ದಿನಾಂಕ 4/4/2026 ಘಟನೆ ಕುರಿತು ಅವರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, 4/4/26 ವೇದಿಕೆ ಮೇಲೆ ಓರ್ಬವರು ಎಮ್ಮಪಳ್ಳಿ MLA ಅವರು ಬರಲಿಲ್ಲ, ನಾನು ನೋವು ಕೊಟ್ಟರು, ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ಅವರು ಬರಲಿಲ್ಲ, ನನಗೆ ಗೊತ್ತದ ಅವ್ರು ಯಾರು ಅನ್ನೋದು, ನಂಗೆ ಭಾಳ ನೋವಾಗಿದೆ ಅಂತಿಕೊಂಡು ವೇದಿಕೆ ಮೇಲೆ ಮಾತಾಡಿದ್ರು. ಆ ಸಡನ್ ಆಗಿ ಅರ್ಧ ತಾಸನಾಗ MLA ಅವರು ಅಲ್ಲಿ ಹೋದ ತಕ್ಷಣ ಅದು ಪಶ್ಚಾತ್ತಾಪಟ್ಟು ಕಣ್ಣೀರು ಹಾಕಿದ್ರು ಅಂತ ಹೇಳಿದ್ದಾರೆ. ದಯವಿಟ್ಟು ಅರುಣ್ ಪಾಟೀಲ್ ಅವರೇ ಇದನ್ನು ಬಿಟ್ಬಿಡಿ. ವಾಹಿನಿ ಮುಖಾಂತರ ಜನರಿಗೆ ಮರಳು ಮಾಡೋದು, ಅವರಿಗೆ ಅಡ್ಡ ರಸ್ತೆಗಳು ತಗೊಂಡು ಹೋಗ್ತಾ ಇರೋದು, ಈ ಚಾಳಿ ಇಲ್ಲಿಗೆ ಬಂದ್ ಮಾಡಿ. ಅದು ಶೋಭೆ ತರತಕ್ಕದ್ದಲ್ಲ ಗೌಡ್ರೆ. ತಾವು ಸುಸಂಸ್ಕೃತ ಇದರಲ್ಲಿ ಬೆಳೆದು ಬಂದವರು ಅದೀರಿ. ತಾವು ಮಾತಾಡುವಂಥ ವಿಚಾರದಲ್ಲಿ ತೂಕ ಇರಬೇಕು, ತಾವು ಮಾತಾಡೋ ರೀತಿ ಸತ್ಯ ಇರಬೇಕು. ಇವತ್ತಿನ ದಿವಸ ನಾವು ಆ ಭಗವನನ್ನ ಅಂಡರ್ದಾಗ ಜೀವನ ಮಾಡ್ತಾ ಇದ್ದೇವೆ, ಸೃಷ್ಟಿಕರ್ತರ ಅಂಡರ್ದಾಗ ಜೀವನ ಮಾಡ್ತಾ ಇದ್ದೇವೆ. ಅವತ್ತಿನ ಆದ ಘಟನೆ ಇಷ್ಟೇ ಪಾಟೀಲ್ ಅವರೇ. ನಮ್ಮ ಊರಿನ ಗ್ರಾಮದ ಎಲ್ಲರೂ ರೈತರು ಸೇರ್ಕೊಂಡ್ಬಿಟ್ಟು ಜನಪ್ರಿಯ ಶಾಸಕರು ಎಮ್ಮಪಳ್ಳಿ ಸಾಹೇಬ್ರ ಮನೆಗೆ ಹೋಗಿ ಭೇಟಿಯಾದಾಗ ನಮ್ಮ ವಿಚಾರ ತಿಳಿಸಿದಾಗ ಅವರು ಬರ್ಲಿಕ್ಕೆ ಒಪ್ಕೊಂಡು 4ನೇ ತಾರೀಕಿಗೆ 11 ಗಂಟೆಗೆ ನಾನು ಬಂದು ಪೂಜೆ ಮಾಡ್ತೀನಿ ಅಂತ ಒಪ್ಕೊಂಡ್ರೆ 2 ರೋಡ್ ಒಂದು ಟೆಂಡರ್ದಾಗ ಅಪ್ರೂವ್ ಆಗಿ ನಿಮ್ಮ ಅಂಬರೀಷ್ ಕಾಂಟ್ರಾಕ್ಟರ್, ನಿಮ್ಮ ಸಂಬಂಧಿಕರ ಅಂಬರೀಷ್ ಕಾಂಟ್ರಾಕ್ಟರ್ಗೆ ಅಲಾಟ್ ಆಗಿದೆ. ಇನ್ನೊಂದು ಇದು ಟೆಂಡರ್ ಇರ್ಲಾರ್ದು ರೈತರ ವಂತಿಕೆಯಿಂದ ಮಾಡುವಂತ ಸ್ವತಃ ಅವರೇ ಫೋನ್ ಮಾಡಿ ನೀರಾವರಿ ನಿಗಮದ AW ಅವ್ರನ್ನ ಫೋನ್ ಮಾಡಿ ಹೇಳಿ ಕಾರ್ಡ್ ಪ್ರಿಂಟ್ ಮಾಡು ಆಸ್ ಪರ್ ಪ್ರೋಟೋಕಾಲ್ ಅಂತೆಲ್ಲ ಹೇಳಿ ನಮಗೆ ಹೋರಿಗೆ ಕಳಿಸ್ಕೊಟ್ಟಿದ್ದಾರೆ. ನಂತರ AW ಅವ್ರಿಗೆ ಮಾತಾಡಿದಾಗ ನಮ್ಮದು DC ಆಫೀಸಿಗೆ ಪ್ರೋಟೋಕಾಲ್ ಸಿಗ್ನೇಚರ್ ಹೋಗಿದೆ, ಬರ್ತದೆ ಅಂದ್ಕೊಂಡು 2 ದಿವಸ ಟೈಮ್ ತಗೊಂಡು ನಾವು ರಾಹುಲ್ ಸತೆ PA ಅವ್ರ ಸತೆ ಮಾತಾಡಿದಾಗ, ಸರ್ 500 ಕಾರ್ಡ್ ಪ್ರಿಂಟ್ ತೆಗೆ ಹಾಕಿದೆವು, ನಿಮ್ಗೆ ಕೊಟ್ಟು ಕಳಿಸ್ತೇವೆ ಸಾಯಂಕಾಲ ಅಂತ ಹೇಳಿದ್ರು. ಬರಲಿಲ್ಲ, ಮರುದಿವ್ಸ ಮುಂಜಾನೆ ಬರಲಿಲ್ಲ. ನಾವು ಆ ಸಂದರ್ಭದಲ್ಲಿ MLC ಅವ್ರಿಗೆ ಫೋನ್ ಮಾಡಿದಾಗ 3-4 ಸಲ ಫೋನ್ ಮಾಡಿ ಟೈಮ್ ಬಿಟ್ಟು ಫೋನ್ ಮಾಡಿದ್ರು, ಎತ್ತಿಲ್ಲ. ರಾಹುಲ್ ಫೋನ್ ಮಾಡಿದಾಗ BG ಆದ್ರೆ ಆಮೇಲೆ ಕೊಡ್ತೀವಿ ಅಂತ ಹೇಳ್ಕೊತ ಹೋದ್ರು. ನಮ್ಮ ರೈತರೆಲ್ಲ ಒತ್ತಡ ಮಾಡಕತ್ತರು. ಆ ಸಂದರ್ಭದಲ್ಲಿ ನಾವು ತಾಳ್ಮೆಯಿಂದ ಅರುಣ್ ಪಾಟೀಲ್ ಸಾಹೇಬ್ರೆ ನಿಮ್ಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದಾಗ ನೀವು ಏನು ಉತ್ತರ ಕೊಟ್ರಿ? ನನ್ನ ಸ್ಪೀಕರ್ ಇಟ್ಟಿನಿ, ಎಲ್ಲ ರೈತರು ಗೊತ್ತದೆ, ಬೇಕಾದ್ರೆ ನೀವು ಮಾಸ್ಟರ್ ಹೋಗಿ ನಿಮ್ಗೆ ಎಲ್ಲರಿಗೂ ಪರಿಚಯ ಆದ್ರೆ ಹೋಗಿ ಕೇಳ್ಕೊಳ್ಳಿ, ನನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವೇ ಕೇಳ್ಕೊಳ್ಳಿ. ಏನು ಹೇಳಿದ್ರಿ ನೀವು? ಎಂಡ್ರೆ ಇಲ್ಲಾರ್ದ ವರ್ಕ್ ಪೂಜೆ ಮಾಡೋಕ್ಕಾಗೋದಿಲ್ಲ, ಬರೋದಿಲ್ಲ ನಮ್ಮ ಅಪ್ಪಾಜಿ ಇರುತ್ತೆ, ನೀವು ಹೇಳಿದ್ರಿ. ಸರ್ ಇಲ್ಲ ಸರ್ ನಿಮ್ಗೆ ಹೇಳಿದ್ದೀವಿ, ಒಪ್ಕೊಂಡಿದ್ದೀವಿ, ಅಲ್ಲ ಆಗಲ್ಲ ಕೊಡ್ಬೋರಿ, ದಯವಿಟ್ಟು ತಪ್ಪುಕೊಬೇಡಿ, ನಾವು ಬರೋದಿಲ್ಲ ಅಂತ. ಆಯ್ತು ಬಿಡಿ ಸರ್, ರೈತರ ವಂತಿಕೆ ಪೂಜೆ ಮಾಡಬೇಡ್ರಿ, ಅದು ಪ್ರೋಟೋಕಾಲ್ ಇಲ್ಲ, ಬಿಟ್ಬಿಡಿ. ಎಂಡ್ರಾಗಿದ್ದಾರೆ ಪೂಜೆ ಮಾಡಿ ಅಂತ ಹೇಳಿದಾಗ ನೀವು ಏನು ಹೇಳಿದ್ರಿ? ನಾವು ಪೂಜೆ ಮಾಡಲ್ಲ, ಕಾಮಗಾರಿ ಪ್ರಾರಂಭ ಮಾಡಕ್ಕೆ ಹೇಳಿದ್ವು, ಎಲ್ಲ ಮುಗಿಬೇಕು, ಉದ್ಘಾಟನೆ ಬರ್ತಾವ ಅಂತ ಹೇಳಿದ್ರಿ. ಆಯ್ತು ಬಿಡಿ ಸಾಹೇಬ್ರೆ ಅಂತ ಬಿಟ್ಟು ಮುಂದೆ ಶಾಸಕರಿಗೆ ಫೋನ್ ಮಾಡಿದಾಗ ಕೊನೆಗೆ ಅವ್ರಿಗೆ ಒಂದು 2:30-3 ಗಂಟೆಗೆ ಫೋನ್ ಬಂತು. ಎಲ್ಲ ರೈತರು ಇದ್ರು, ಸ್ಪೀಕರ್ ಇಟ್ಟಿದ್ದೆವು. ಸರ್ ದಯವಿಟ್ಟು AW ಸಾಹೇಬ್ ಕೇಳಿದಾಗ ಹಿಂಗೆ ಹೇಳ್ತಾವ್ರೆ, ಸರ್ ನಿನ್ ಕಾರ್ಡ್ ಪ್ರಿಂಟ್ ಮಾಡಿ ಕೊಡ್ತೀನಿ ಅಂದ್ರೆ ಇವತ್ತಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡ್ರಿ ಅಂತ. ನಿಜನಾ ಸರ್ ಅಂತ. ಅವ್ರು ಕೊಡ್ಬೋದು, ಬೆಂಗಳೂರು ಹೊಟ್ಟಿನಿ, ಅದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೀನಿ ಅಂತ. ಮತ್ತೆ ಹೆಂಗ್ರಿ ಸರ್ ಪೂಜೆ ಅಂತ? ಟೆಂಡರ್ ವರ್ಕ್ ಅಂತ ಸ್ಟಾರ್ಟ್ ಮಾಡಿ ಹೇಳಿನಪ್ಪ ಅವ್ರಿಗೆ, ಕಾಂಟ್ರಾಕ್ಟರ್ಗೆ ಮಾಡ್ತಾರೆ, ಉದ್ಘಾಟನೆ ಬರ್ತೀನಿ ಒಮ್ಮೆ, ಮತ್ತೆ ನಮ್ದವ್ರಿಗೆ ಸರ್ ರೈತರದು ಅಂತ ನೀವೇ ಪೂಜೆ ಮಾಡ್ಕೊಳ್ಳಿ, ನಾ ಏನ್ ಬರಲ್ಲ ಅಂದ್ಬಿಟ್ಟು ಈ ತರ ಹೇಳ್ದಂತ ಇದನ್ನ ವಿಚಾರನ ಅವ್ರ ಪಡ್ಲಿ ಅವ್ರೆ ನೀವು ಯಾಕೆ ತಿರ್ತೀರಿ? ತಿರ್ಚಬೇಡ್ರಿ ಅದನ್ನ. ಇದು ಯಾವಾಗ ಅವ್ರು ಬರಲ್ಲ ಅಂತ ಹೇಳ್ಬೇಕ ನಮ್ಮ ಭಾಷಣದಲ್ಲಿ ನಮ್ಗೆ ನೋವಾಗಿದೆ. ಯಾಕಂದ್ರೆ MLA ಸಾಹೇಬ್ರಿಗೆ ಅದನ್ನ ಹೆಚ್ಕೊಂಡಿದ್ದೀವಿ ನಾವು. 3 ವರ್ಷದಿಂದ ನಾವು ಅವ್ರನ್ನ ಇವತ್ತು ಸರಿದುಕೊಂಡ್ರೆ ಅವರು ಗೌರವ ಕೊಡ್ತಾ ಬಂದಿದ್ದಾರೆ. ಆದ್ರೆ ಎಷ್ಟೋ ಹಂತದಲ್ಲಿ ನೀವು ಅವ್ರ ಮಾತು ಮೀರಿ ಏನೇನು ಕೆಲಸ ಮಾಡಿರಿ ಅನ್ನೋದನ್ನ ದೊಡ್ಡ ಲಿಸ್ಟೇ ಕೊಡ್ತೀನಿ. ಸಂದರ್ಭ ಬಂತಂದ್ರೆ ಹೇಳ್ರಿ ಬೇಕಾದ್ರೆ ಒಂದೇ ವೇದಿಕೆ ಮೇಲೆ ಇಬ್ರು ನಿಂದ್ರಣ, ಅದು ಬೇಡ. ಅದು
ಆದ್ರೆ ಯಾವಾಗ ನಾನು ಫಂಕ್ಷನ್ದಲ್ಲಿ ನಾನು ನೋವು ತೋಡ್ಕೊಂಡೆ, ಇನ್ನೊಬ್ರು ನಿಮ್ಗೆ ಇಟ್ಟೆ ಸಂದರ್ಭ ಬಂದಾಗ ನಿಮ್ಗೆ ಅವರೇ ಹೇಳ್ತಾರೆ, ನನ್ನ ನೋವನ್ನ ಹಾಡ್ಲಿ ತೋಡ್ಕೊಂಡೆ ಇಟ್ಟೆ. ಅವ್ರು ಎಲ್ಲಾರು ಹೋಗಿ ಊಟ ಮಾಡಿ ಎಲ್ಲಾರು ಆದ್ಬೇಕ ಇಲ್ಲೇನು ಪೆಂಡ್ರಸದ ಉತ್ಸವದಲ್ಲಿ MLA ಸಾಹೇಬ್ ಬಂದ್ರು 4 ಗಂಟೆಗೆ ಬಂದಾಗ ನಾನು ಮೇಲೆ ಕೂತ್ಕೊಂಡಿದ್ದೆ. ಬೇಡಪ್ಪ ನಾನು ಮ್ಯಾಗ ಕೂತ್ಕೋತೀನಿ ಅಂತ ಮ್ಯಾಗ ಕಳಿಸ್ಲಿಲ್ಲ ಅವ್ರು ಹಿಂಬಾಲಕರು. ಏನ್ರಿ ಇಲ್ದಾಗ ಬಂದು ಮಾತಾಡ್ಲಿಕ್ಕೆ ಕೊಡ್ಬೋ, ಮ್ಯಾಗ ನೀವಕ್ಕೆ ಹೋಗ್ತೀರಾ ಅಂತಂದ್ರೆ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರು. ಮಿಸ್ಗೈಡ್ ಮಾಡ್ಬೇಕು, ನೀವು ದೊಡ್ಡವನ ತಕ್ಕ ಬಂದ್ರ ಅಂದ್ರೆ ನಾ ಕೆಳಗೆ ಹೋಗ್ಲಾರ ತಪ್ಪಾತ ಅಂತ ಗೌರವ ಕೂಡ ನಾನು MLA ಹತ್ರ ಜಾಗೃತಿ ಕೇಳಿದ್ವಿ. ಅವ್ರು ಬರೀ ಪಕ್ಕಕ್ಕೆ ಯಾವತ್ತಿನ ಪಕ್ಕಕ್ಕೆ ಚೇರ್ ಹಾಕಿ ಕುಂದಿಸ್ತಿದ್ರು. ಬೇಡ ಸರ್, ಧನ್ಯವಾದ ನಿಮ್ಗೆ, ನಾನು ದೂರ ಕುಂದಿರ್ತೀನಿ, ಯಾಕಂದ್ರೆ ನಾನು ಸಮೀಪ ನಿಮ್ಗೆ ಯಾಕೋ ಇಷ್ಟ ಇಲ್ಲ ಕಾಣುತ್ತೆ ಅಂತ ತಿಳ್ಕೊಂಡು ನಾನು ದೂರ ಕೂತೀನಿ. ನನ್ ನೋವಾಯ್ತು, ನನಗೆ ಹಿಂಗೆ ಯಾಕೆ ಮಾಡಿದ್ರಿ, ನನಗೆ ಯಾಕೆ ನಾನು ಹೃದಯ ಪೆಟ್ಟು ಕೊಟ್ರಿ, ಇವತ್ತು ನನಗೆ ಯಾಕೆ ಅಸಹ್ಯ ಮಾಡಿದ್ರಿ ಅಂತ ನನ್ನ ನೋವು. ನಾನು ಕಣ್ಣಿಗೆ ಹೋಗಿ ನಿಜ. ಆದ್ರೆ ಯಾವುದೇ ಪುಣ್ಯಾತ್ಮ ವಿಡಿಯೋ ಮಾಡಿದ್ರೆ ಯಾರು ಕಳಿಸೋ ಬೇರೆ ಮಾತು. ಆದ್ರೆ ಅವತ್ತಿನ ದಿವಸ ಅದು ಸಾಕ್ಷಾತ್ ಸೃಷ್ಟಿಕರ್ತನೆ ಮಾಡಿದ್ದದು. ನಾವ್ ಯಾರು ಮಾಡಿಲ್ಲ, ನಾವೇನು ಪ್ರೆಸ್ ಮೀಟ್ ಮಾಡಿಲ್ಲ ನಿಮ್ ಗದ್ಲೆ, ಅದು ಸೃಷ್ಟಿಕರ್ತ ಮಾಡ್ದ. ನಮ್ಮ ನೋವನ್ನು ಅವ್ರಿಗೆ ಹೋಗಿ ಮುಟ್ಟಿದೆ, ಅದು ಹೊರಗೆ ಹಾಕಲ್ಲ. ಅದು ಯಾಕೆ ನೀವು ಮಾಡ್ತಾ ಇರೋ ತಪ್ಪು ಕೆಲಸಗಳ, ತಪ್ಪು ವಿಚಾರಗಾರಗಳಲ್ಲೋ ಮಂದಿಗೆ ಅಡ್ಡದಾರಿಗೆ ಹೇಳ್ತಿದಾರಲ್ಲ, ಅದು ಆಗ್ಬಾರ್ದು. ಇಲ್ಲಿಂದಲೇ ಪರಿವರ್ತನೆ ಆಗ್ಲಿ ಅಂತಿಕೊಂಡು ಅವತ್ತಾಗಿದೆ. ಆ ಘಟನೆ ಆಗಿದ್ದಕ್ಕೆ ದಯವಿಟ್ಟು ನೀವು ತಪ್ಪು ಹೇಳ್ಬೇಡಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇನ್ನೊಂದು ಹೇಳಿದ್ರು ನೀವು ಆ ವಿಡಿಯೋದಾಗ, ಇಲೆಕ್ಷನ್ ದಲ್ಲಿ ಇವ್ರಿಗೆ ನಿಮ್ಗೆ ಟಿಕೆಟ್ ಕೊಟ್ಟರೆ ನಾವು ಮಾಡಲ್ಲ, MLA ಸಾಹೇಬ್ರೆ ಟಿಕೆಟ್ ಕೊಟ್ಟರೆ ಮಾಡ್ತಾರ ಅಂತ ಹೇಳಿದ್ರಿ. MLA ಸಾಹೇಬ್ರೆ ಅಂತ ಫಾರ್ಮ್ ಹಾಕಿರ್ಲಿಲ್ಲ, ನಾವು ಹಾಕಿದ್ದೆವು. ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವರು ಸರ್ವೆ ಮಾಡಿದಾಗ ನಾನು ಫಿಟ್ ಆದೆ. ಡಿಸ್ಟ್ರಿಕ್ಟ್ ಸ್ಟೇಟ್ ಇಂದ ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಹೋಯ್ತು. 11 ಜನ ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಒಳಗೆ ಚರ್ಚೆ ಆಗಿ ನಮ್ಗೆ ಟಿಕೆಟ್ ಆಗಿ ಫೈನಲ್ ಆಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ನಮ್ಮ ಹೈಕಮಾಂಡ್ ಖರ್ಗೆ ಸಾಹೇಬರಾಗ್ಲಿ ಇನ್ನೊಂದು ಎಲ್ಲ ನಾಯಕರು ಸೇರ್ಕೊಂಡ್ಬಿಟ್ಟು ಹಿರಿಯ ಮುತ್ಸದ್ದಿ ರಾಜಕಾರಣಿ ಇನ್ನೊಂದ್ಸಲ ನಿಂದಿಲ್ಲ ಅಂತ ತಿಳ್ಕೊಂಡು M.O. ಪಾಟೀಲ್ ಸಾಹೇಬ್ರಿಗೆ ಅಪ್ಲಿಕೇಶನ್ ಹಾಕಿದ್ರು ಸಹಿತ ಅವ್ರಿಗೆ ಕೊಟ್ಟಿದೆ. ಅದು ಪವರ್ ಇದೆ, ಹೈಕಮಾಂಡ್ ಪವರ್ ಇದೆ. ಸರ್ವೆಲ್ಲ ಕೂತವರಿಗೆ ಕೊಡ್ಬೇಕಂತೇನೋ ಅವ್ರಿಗೆ ಇಲ್ಲ. ಇಟ್ ಮೇ ಬಿ ಕರೆಕ್ಷನ್ ಮಾಡ್ಬೋದು, ಬಿಡ್ಬೋದು, ಪವರ್ ಇದೆ. ಆ ಪ್ರಕಾರ ಕೊಟ್ಟರೆ ನಾವೆಲ್ಲ ಅವ್ರಿಗೆ ಬೆಲೆ ಹತ್ತಿದ್ವಿ. ನಾನು ಬೆಲೆ ಹತ್ತಿದ್ದೀನಿ, ನೀವು ರಿಕ್ವೆಸ್ಟ್ ಮಾಡಿದ್ದು ಸಹಿತ ನಾ ಬೆಲೆ ಹತ್ಕೊಂಡು ಅವ್ರಿಗೆ ಆರಿಸ್ತೀನಿ. ನೀವು ಈ ತರ ಯಾರು ಬರ್ಲಿಲ್ಲ, M.O. ಪಾಟೀಲ್ ಟಿಕೆಟ್ ಕೊಟ್ಟರೆ ಆರಿಸಿ ಬರ್ತೀವಿ ಪ್ರಚಾರಕ್ಕೆ ಹಚ್ಚ ಇದಲ್ಲ, ಇದು ಸತ್ಯನ? ನಾವು ಬಂದು ರಾತ್ರಿ ಹಗರ ಕೊಟ್ಟು ದುಡ್ದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಗೂ ನಾ ಹೇಳಿಲ್ಲ, ಈ 2 JDP ಮತಕ್ಷೇತ್ರ ನೀವು ಬರಬೇಡಿ ಸರ್, ಆ ಕಡೆ ನೋಡ್ಕೊಳ್ಳಿ, ನೀವು ಇಲ್ಲಿ ನಿಮ್ಮ ತಮ್ಮನ ಕಳಿಸಿ ಡಾಕ್ಟರ್ ಅಂತ ಹೇಳಿಲ್ಲ. ಯಾಕೆ? ಜನರಿಗೆ ಹೇಳ್ತಾ ಇಲ್ಲ ಅಂತ ತಿಳಿ ಗೊತ್ತಾ ಇರೋದು. ಬ್ಯಾಡ್ರಿ ಅವ್ರ ಮ್ಯಾಗ ಯಾಕೋ ನಿಮ್ ಮ್ಯಾಗ ಬೇಜಾರು ಇರ್ತಾರೆ ಜನರಿಗೆ. ಅವ್ರು ನಾವು ಒಬ್ಬರಿಗೆ ನಾ ಮುಚ್ಚಿ ಕದ್ದಿಟ್ಟಿನ ನಿಮ್ಮ ಮುಂದೆ. ದಯವಿಟ್ಟು ಅಲ್ಪಣ್ಣ ಸಾಹೇಬ್ರೆ, ದಯವಿಟ್ಟು ನೀವು ಬೆಳೆಯವರು, ನೀವು ಮುಂದೆ ಏನೇನೋ ಆಗೋರಿದ್ರಿ. ಆ ತರ ಜನರಿಗೆ ತಪ್ಪು ದಾರಿಗೆ ಎಳಿಬೇಡ್ರಿ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ನಾವು ಅವತ್ತಿನ ದಿವಸ ಏನಾದ್ರು ನಿಮ್ ಜೊತೆ ಬರ್ಲಿಲ್ಲ ಅಂದ್ರೆ, ಪ್ರಚಾರಕ್ಕೆ ಬಂದ್ರೆ ಏನಾಗ್ತಿತ್ತು ನಿಮ್ ಗತಿ? ಸೊ ಅವತ್ತು ನೀವು ರಾತ್ರಿ ಆಗಲ್ಲ ಬಂದು ಎಷ್ಟೋ ಕಡೆ ಬೋರ ಮೋಟರ್ಗಳಲ್ಲೆಲ್ಲ ನೀವು ಪ್ರಥಮ ಸಂಖ್ಯೆ ಹೋಗಿ ಕೇಳ್ಕೊಡ್ರಿ. ಅಲ್ಪಣ್ಣವ್ರೆ, ನಿಮ್ ಕೇಳಕ್ ಮುಂದೆ ಹೆದರಿದ್ರು, ನಾ ಸ್ವಂತ ರೊಕ್ಕ ಕೊಡ್ತೀನಿ ಹಾಕ್ರಿ ಅಂದ್ರೆ ಹಾಕ್ಸಿನ ಸ್ವಂತ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಪೇಮೆಂಟ್ ಮಾಡ್ರಿ, ಅದ್ರ ಬಗ್ಗೆ ಇಲ್ಲ ಅಲ್ಲ. ಬಟ್ ಆದ್ರೆ ಆ ಸಂದರ್ಭದಲ್ಲಿ ನಾ ದುಡಿದು ನಿಮ್ಮ ಅಪ್ಪವ್ರಿಗೆ ಆರಿಸಿ ಬರ್ಲಿಕ್ಕೆ ಕಾರಣೀಭೂತನಾಗಿದ್ದೆ ನಾನು. ನನಗೆ ಯಾವ ತರ ನೀವು ಇವತ್ತು ಟ್ರೀಟ್ ಮಾಡ್ತಾ ಇದ್ದೀರಾ, ಯಾವ ತರ ನನ್ನ ನೋಡ್ಕೊತಾ ಇದ್ದೀರಾ? ನಾನು ರೈತರಿಂದ ವಂತಿಕೆ ಹಾಕಿ ರಸ್ತೆ ಮಾಡಿ ನಿಮ್ ಪೂಜೆ ಮಾಡ್ತೀನಿ ಅಂದ್ರೆ ನೀವು ಬರಕ್ತಾ ಇರಲಿಲ್ಲ. ಯಾಕೆ? ನಿಮ್ಮ ಮನಸ್ಸಿನ ಏನಿದೆ? ಅವ್ನ ಜನ್ಮಬಲ ಜಾಸ್ತಿ ಆಗ್ತದೆ, ಅವ್ನ ಪೇಟಿ ಜಾಸ್ತಿ ಹೋಗುತ್ತೆ, ಅವ್ನ ಸಂಘಟನೆ ಜಾಸ್ತಿ ಆಗುತ್ತೆ. ನೀನು ತಪ್ಪು ವಿಚಾರ ತಾನೆ ಸರ್, ಅದು ಹಾಗೆ ಮಾಡಬಾರ್ದು, ಸರಿಯಲ್ಲ. ನಾವೇನಾದ್ರೂ ಫಂಡ್ ಕೇಳಿದ್ದೇವ ನಿಮ್ಮನ್ನು ತಂದು ಕೊಡು ಅಂತ, ಆಗಲ್ಲ ನುಡಿ ಬಿಟ್ಬಿಟ್ಟಿವು. ಸೊ ಅದಕ್ಕೆ ಅನ್ಕೊಂಡವ್ರು ಮುಂದಿನ ದಿನಮಾನದಲ್ಲಿ ಇವೆಲ್ಲ ತಪ್ಪುಗಳು ತಿದ್ದುಕೊಂಡು ಜನರಿಗೆ ಒಳ್ಳೆ ಕೆಲಸ ಮಾಡುವಂತ ಭಾವನೆ ನಿಮ್ಮ ಮಟ್ಟಕ್ಕೆ ದೇವರ ಬುದ್ಧಿ ಕೊಡ್ಲಿಕ್ಕೆ ನಾನು ಕೇಳ್ಕೊಳ್ತೀನಿ. ಬಟ್ ಇಷ್ಟೇ ಆಗ್ಬಿಟ್ಟು ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಸಮಾನವಾಗಿ, ಸಮಾಜ ಏನಂತಾರಲ್ಲ ಸಮಪಾಲು ಸಮಬಾಳು ಅಂತ ಏನದ ನುಡಿ, ಅದ್ರ ಪ್ರಕಾರ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಡ್ರಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಬೇಡ್ರಿ. ಅದರಿಂದ ಏನಪ್ಪಾ ಅಂದ್ರೆ ಮುತ್ಸದ್ದಿ ರಾಜಕಾರಣಿ M.O. ಪಾಟೀಲ್ ಸಾಹೇಬ್ ಸಹಿತ ಕೆಟ್ಟ ಹೆಸರು ಬರುತ್ತೆ, ಮಗನಿಂದ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಇಲ್ಲಿವರೆಗೆ ಅವರು ಒಂದೇನೋ ತಾಲೂಕದಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಅದು ನಿಮ್ಮಿಂದ ಹಾಳಾಗಬಾರ್ದು, ಉಳಿಸ್ರಿ. ಅದು ನಾವೆಲ್ಲ ಮಾಡ್ಕೊಂಡು ಬಂದೆವು, ನೀವು ಕೆಲಸ್ತಾ ಇದ್ರಿ. ಜನ ಬಹಳ ಮಾತಾಡ್ಕೋತಾ ಇದೆ, ಎಲ್ಲರೂ ನಿಮ್ಗೆ ಹಿಂದೆ ಮಾತಾಡ್ತಾರೆ. ಈಗ ನೀವು ಇಷ್ಟೆಲ್ಲ ಹೇಳ್ತೀರಿ, ಪ್ರೆಸ್ ಮೀಟ್ ಮಾಡಿಸ್ತೀರಿ, ನಿಮ್ ಎಲ್ಲಾ ಕಾರ್ಯಕರ್ತರು ಕುಂದ್ರಿಸಿ, ಅದ್ರ ಮ್ಯಾಗ ಅಲ್ಲಿ ಎಷ್ಟು ಜನ ನಿಮ್ ಮ್ಯಾಗ ನೋಡೋದು ಗೊತ್ತಾ? ಎಷ್ಟು ಮಂದಿ ಬೇಜಾರವ್ರ ಏನಾದ್ರು ಗೊತ್ತಾ? ಯಾರಿಗೂ ಹೇಳಕ್ ಧೈರ್ಯ ಇಲ್ಲ. ಅಳ್ಪಣ್ಣವ್ರೆ, ಅದು ದಯವಿಟ್ಟು ಈಗಾಗಲೂ ನಾವು ಖಡಾಮುಡಿ ಹೇಳ್ತೀವಿ. ಯಾಕೆ? ನಿಮ್ ತಿದ್ಕೊಳ್ಳಿ, ಸರಿದಾರಿಗೆ ಬರ್ಲಿ ಅಂತ. ಎಲ್ಲರೂ ಪಾಡ್ಲಿ ಜೈ, ಅಳ್ಪಣ್ಣವ್ರು ಜೈ ಅಂತಾರೆ, ಆದ್ರೆ ಒಳಗಡೆ ಏನ್ ಮನಸ್ಸು ನಿಮ್ಗೆ ಏನಾದ್ರು ಗೊತ್ತಾ? ಅದು ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಇನ್ಮ್ಯಾಗಾರ ತಿದ್ಕೊಡ್ರಿ ದಯವಿಟ್ಟು. ಈ ವಾಹಿನಿ ಮುಖಾಂತರ ನಿಮ್ಗೆ ನಾನು ಈ ಮಾತು ಹೇಳಕ್ ಇಷ್ಟಪಡ್ತೀನಿ.
ಯಾಕೆ ನೀವು ದೊಡ್ಡವರು, ಒಳ್ಳೆ ಸುಸಂಸ್ಕೃತಿ ಕುಟುಂಬದಲ್ಲಿ ಇದ್ದವರು, ಅದನ್ನ ಮೇಂಟೈನ್ ಮಾಡೋದು ಕಲ್ತ್ಕೊಳ್ಳಿ. ನಾಳೆ ಜನರು ಚೀತು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ನಿಮ್ಗೆ. ಇಷ್ಟನ್ನ